ಸತಿಯ ಮುಂದೆ ತಿಳಿಸಿ ಹೋದರೆ ನಿನ್ನ ಕಾರ್ಯವು ಜಯವಾಗುವುದು ಅಂತ ಧಾರೆಯ ಹೇಳಿದರ ಸುಂದರಿ ನಿನಗೆ ನಾನು ಹೇಳುತ್ತಿರುವೆ. ನಿನ್ನ ಮಾತು ಸರ್ವತಾ ಕೇಳುವುದಿಲ್ಲ ಸುಂದರಿ. ಯಾತಕ್ಕೆ ಕೇಳುವುದಿಲ್ಲ? ನಾನು ಹೋಗುವ ಪಯಣ ನಿನ್ನ ಕಾಕ ನಿನ್ನ ಪಯಣ ತಿಳಿಸುವುದಿಲ್ಲ ಎಂದು ಹೇಳುತ್ತಿರುವೆಯಾ? ಹೌದು ಸುಂದರಿ, ಇದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಕಾಕ ಪ್ರಿಯ ಹೇಳಲೆ ಎಲ್ಲಿಗೆ ನಿನ್ನಯ ಪಯಣ ಎಲ್ಲಿಗೆ ನಿನ್ನಯ ಪಯಣ ನೀನು ನನ್ನ ಪತಿಯಲ್ಲವೇ, ಅದಕ್ಕೆ ತಿಳಿಸಬೇಕು. ತಿಳಿಸುವುದಿಲ್ಲ ಕಾಂತಿ? ತಿಳಿಸುವುದಿಲ್ಲವೇ? ಹೌದು ಕಾಂತಿ. ಎಲ್ಲಿಗೆ ನಿನ್ನಯ ಪಯಣ ಎಲ್ಲಿಗೆ ನಿನ್ನಯ ಪಯಣ ಸುಂದರವಾದ ಅಶ್ವಗಳನ್ನು ಬಂಧಿಸಿ ಸತಿಯಾದನಿಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನ ಎನ್ನ ಸಡಗರದ ಮಡದಿ ಮಣಿಯಾದ ಪದ್ಮಗಂಧಿಯೇ ಪ್ರಾಣಪತಿಯೇ ಇಲ್ಲಿ ಬಾ, ತಡೆಯ ಮೇಲೆ ಕುಳಿತುಕೋ. ಸುಂದರಿಯ
ರತ್ನಾಭರಣೆ. ಪ್ರಿಯ ಪ್ರಿಯೆ, ಎಲ್ಲಿಗೆ ಹೋಗುವೆ ಎಂದು ಹೇಳಿದೆ? ಪಂಚಪಾಂಡವರ ಮಕ್ಕಳ ರಾಣಿಯಾದ ಪಾಂಚಾಲಿಯನ್ನೆಳೆದು ತರುವುದಕ್ಕೆ ಸುಂದರಿ. ದ್ರೌಪದಿ ನೇತರನ್ನು ಹೋಗುವೆಯ? ಹೌದು ಕಾಂತೆ. ನಿನ್ನಿಂದ ಆಗುವುದೇ? ಅದು ಯಾತಕ್ಕೆ ಹಾಗಲಾರು ಸುಂದರಿ? ಭೀಮ ಅರ್ಜುನ ಇರುವರು. ಏನು ಕಾಂತೆ? ಭೀಮ ಅರ್ಜುನ ಇರುವರು ಅಂತ ಹೇಳಿದೆ. ಭೀಮ ಅರ್ಜುನ ಇದ್ದರೆ ಅನ್ಯಾಯ ಮಾಡೋರು ಸುಂದರಿ. ಕಾಕ ಕಾಂತೆ, 1000 ಹೋಳು ಮಾಡಿ ಎಸೆಯುವರು. ಕಾಕ, ಕಾಂತೆ, ಈ ನಿನ್ನ ಆರಾಟ ಕೂಗಾಟ ಏನಿದ್ದರೂ ನಿನ್ನ ಸತಿಯಾದ ನನ್ನ ಮುಂದೆ ಮಾತ್ರ ಬೀಸಲು. ಅದು ಯಾತಕ್ಕೆ ಸುಂದರಿ? ಅವರ ಮುಂದೆ ನಿನ್ನದೇನು ನಡೆಯಲಾರದೆಂದು ತಿಳಿ. ಯಾರಾದರೂ ಪತಿಯಾದವಳ ಪತಿಯ ಶೌರ್ಯವನ್ನು ಕೊಂಡಾಡ ಹೊರತು ಈ ರೀತಿ ಅಪಹಾಸ್ಯ ಮಾಡುವವರ ಕಾಂತೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಾನು ನಿನಗೆ ಅಪಹಾಸ್ಯ ಮಾಡುತ್ತಿಲ್ಲ. ನಿನ್ನಿಂದ ಆ ಕಾರ್ಯವಾಗುವುದಿಲ್ಲ. ಹೋಗಬೇಡ ಎಂದು ಹೇಳ್ತಿರುವೆ. ಸರ್ವತಃ ಆಗುವುದೆಂದು ನಾನು ಹೇಳುತ್ತಿರುವೆ ನಿನಗೆ. ನೀನು ಅಂಥ ಬಲವಂತನೇ? ನನ್ನ ಫಲದ ಮೇಲೆ ನಿನಗೆ ಸಂಶಯ ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರ, ಹೃದಯೇಶ್ವರಿ, ಹೇಳಲೆ ಅದೇನು ಸವಿಸ್ತಾರವಾಗಿ ಹೇಳು. ನೀನ್ಯಾವ ಬಲವಂತ, ನೀನ್ಯಾವ ಬಲವಂತ, ಪಾಂಡವರೊಳಗೆ ನಿನ್ನ ಪಂಚ, ಬಿಡು ನಿನ್ನಯ ಚಲ ಪ್ರಿಯ ಕಾಂತ. ಪ್ರಾಣೇಶ್ವರ, ಅರ್ಜುನನ ವಿಚಾರ ತಿಳಿದುಕೊಂಡು ಅವಳ ಸತಿಯಲ್ಲಿ ತರಲು ಹೋಗುತ್ತಿರುವೆಯಾ? ಹೌದು ಸುಂದರಿ. ಹೌದೇ? ಹೌದು ಕಾಂತಿ. ಅವನ ವಿಚಾರ ನಿನಗೆ ಗೊತ್ತಿರುವುದೇ? ನಿನಗೆ ಗೊತ್ತಿದ್ದರೆ ಹೇಳು ಸುಂದರಿ, ಕೇಳುವೆನು. ನನಗೆ ಗೊತ್ತಿರುವುದೇ, ಹೇಳಲೆ. ಹೇಳು ಸುಂದರಿ. ಮೂರು ಲೋಕದ ವೀರ ಪ್ರಾಣೇಶ್ವರ, ನಿನ್ನನ್ನೇನು ಮಾಡೋಣ ಎಂದು ಕೇಳುತ್ತಿರುವೆಯಾ? ಹೌದು ಸುಂದರಿ. ವಲ್ಲ
ಹೃದಯೇಶ್ವರ ಹೃದಯೇಶ್ವರಿ ನಲ್ಲ ನಲ್ಲಿ ಮೂರು ಲೋಕದ ವೀರಾದಿ ವೀರನಾದ ಆ ಅರ್ಜುನನನ್ನು ಜಯಿಸಿ ದ್ರೌಪದಿಯನ್ನು ಹೇತರಲು ನಿನ್ನಿಂದ ಆಗಲಾರದ ಮಾತೆಂದು ತಿಳಿ. ಅಯ್ಯೇ ಸುಂದರಿ, ಒಂದು ಮಾತವನ್ನು ಹೇಳುವನ್ನು ಕೇಳು. ಏನದು? ಶ್ರೀ ಗುರು ದ್ರೋಣಾಚಾರ್ಯರಿಂದ ಏಕಲವ್ಯನ ಬೆರಳನ್ನು ಕಿತ್ತಿಸಿದ ಆ ರಾಜಹೀನರಾದ ಪಾರ್ಥನ ಧಾಮವೀರನು. ಸುಂದರಿ, ರಾಜಹೀನನಾದ ಪರಾಕ್ರಮವನ್ನು ಮುಂದೆ ಬಂದಾದ ಬೇಡ ರಮಣೆ ಸದ್ಭಾವ ಬರಳೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನೀನು ಹೇಗೆ ಹೇಳಿದರೂ ಸಹ ಪರಮ ಪತಿರತಿಯಾದ ದ್ರೌಪದಿಯನ್ನು ಹೇತರಲು ನಿನ್ನಿಂದ ಆಗಲಾದ ಮಾತು. ಪ್ರಾಣೇಶ, ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಏ ಪಡಬೀಶಿ ರೋಮಣಿ, ಪ್ರಾಣಪತಿ, ಕಡು ರುದ್ರಾದಿ ಕಾಲ ರುದ್ರನು ಅಡ್ಡ ಬಂದರೆ ಬತ ಇಡಂಬರ ಕಾರ್ಯಬದ್ಧರಾಗಿ ಸುಂದರೇ, ಅಂತ ಕೂಡಲ ಸುದ್ದಿಯನ್ನು ಮುಂದೆ ಎತ್ತ ಬೇಡ ರಮಣೆ, ಸಂವಹನ ಬೇಡ. ಆಹಾ, ಛಲವಾದ ಲಿಂಗಪ್ಪ ಇವರು ದುಶ್ಯಾಸನ ಪಾತ್ರ ಮಾಡಿದ್ರೆ ಒಂದು ಗುಲಾಬಿ ಹಾರ 501 ರೂಪಾಯಿ ಮಾಡಿರ್ತಾರೆ. ಅದು ಯಾತಕ್ಕೆ ಸರಿಯಲ್ಲ ಕಾಂತೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸತಿಯಳ ಮಾತಿಗೆ ಮನ ಕೊಡಬೇಕು. ಇನ್ನು ನಿನ್ನ ಆಸೆಯನ್ನು ಬಿಟ್ಟು ಬಿಡಬೇಕು. ನಮ್ಮಣ್ಣನ ಆಜ್ಞೆ ಆಗಿರುವುದು ಸುಂದರಿ. ಏನೆಂದು ಆಜ್ಞೆ ಆಗಿರುವುದು? ದ್ರೌಪದಿಯನ್ನು ಹೇಳುತ್ತರವೆಂದು ಆಜ್ಞೆ ಆಗಿರುವುದು. ನಾನು ಸಹ ನಿನಗೆ ಆಜ್ಞೆಯನ್ನು ಮಾಡುತ್ತಿರಲಿ, ಎಳತರ ಬೇಡ ಎಂದು. ನಮ್ಮ ಅಣ್ಣನ ಆಜ್ಞೆಯನ್ನೇ ನಾನು ಮೊದಲು ಪರಿಪಾಲಿಸುವೆನು. ನನ್ನ ಆಜ್ಞೆ ಧಿಕ್ಕಾರ ಮಾಡುವೆಯ? ನಿನ್ನ ಆಜ್ಞೆ ಧಿಕ್ಕಾರ ಮಾಡುವುದಿಲ್ಲವೆಂದು ನಾನು ಹೇಳಿಲ್ಲ. ನಮ್ಮ ಒಡಹುಟ್ಟಿನ ಅಣ್ಣನ ಆಜ್ಞೆಯನ್ನು ಪರಿಪಾಲಿಸುವನೆಂದು ಹೇಳಿದರು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಳಲೇ? ಅದೇನು ವಿಸ್ತಾರವಾಗಿ ಹೇಳೋಕಾಗ್ತೇ?
ರೀತಿ ಚಲವಾದಿ ನಾಗೇಶಪ್ಪ ಇವರಿಗೆ ನಾಟಕ ಸಂಘದ ಪರವಾಗಿ 1001 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಕಾಣಿಕೆ ಕೊಟ್ಟಂತ ಕಲಾಭಿಮಾನಿಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಬಿಷೇದ ರೆಡ್ಡಿ ಇವರು ವೈಟ್ ಸುಮಕ್ ಅವರಿಗೆ 1001 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಕಾಣಿಕೆ ಕೊಟ್ಟಂತ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರಾಣೇಶ್ವರ, ಹೃದಯೇಶ್ವರ, ಪರಮ ಪತಿವ್ರತೆಯಾದ ದ್ರೌಪದಿ ಎಂದು ಹೇಳ್ತಾರೆ ಎಂದು ಒಂದೇ ಹಠವನ್ನೇ ಎದುರುವೆಯಲ್ಲ. ಹೌದು ಕಾಂತೆ, ಈ ನಿನ್ನ ಗಂಡತನಕ್ಕೆ ನಾನೇನೆಂದು ಹೇಳಬೇಕು? ಏನು ಮಾತನಾಡಲು ಸುಂದರ? ಕಾಂತೆ, ಪಾಂಡವರಿಗೆ ಬೆಂಬಲವಾಗಿ ಸದಾಕಾಲ ಆ ಶ್ರೀಕೃಷ್ಣನು ಇರುವನಲ್ಲವೇ? ನನಗೆ ನಮ್ಮ ಅಣ್ಣನಿರುವಲ್ಲ ಸುಂದರಿ. ಆದರೂ ಅವರನ್ನು ನೀನು ಜಯಿಸಲಾರೆ. ನಮ್ಮ ಅಣ್ಣನ ಬೆಂಬಲದಿಂದ ಸದಾ ಸಾಗಿರುವನು ಸುಂದರಿ. ಪ್ರಾಣೇಶ್ವರ, ಈ ಜಗದ ಸೃಷ್ಟಿಕರ್ತನೇ ಆ ವಿಷ್ಣು ಅಲ್ಲವೇ? ಬ್ರಹ್ಮಾಂಡ ನಾಯಕನು ಅವನು. ಅವನಿಗೆ ಆದರೂ ಸಹ ಅವರನ್ನು ಹೆದರಾಕಿಕೊಳ್ಳುವುದು ನಿನ್ನಿಂದ ಆಗಲಾರದ ಮಾತೆಂದು ತಿಳಿ. ಸತಿಯರಾದ ಎನ್ನ ಮಾತಿಗೆ ಮನಗಳು. ಈ ನಿನ್ನ ಹಾಸ್ಯವನ್ನು ಇಲ್ಲೇ ಬಿಟ್ಟು ಬಿಡು. ಎನ್ನೊಂದಿಗೆ ಅರಮಂದಿರಕ್ಕೆ ಬಾ ಪ್ರಿಯ. ಮುಗಿಮಿನ ನಿನಗೆ ಕೈಯ. ಹೇ ವಾರಿಜ ಗಾಂಧಿಯೇ ಕೇಳು, ಎನ್ನಕ್ಕೆ ಈಡು ಜೋದಲ್ಲ ಕಪಟಗಲ್ಲ ಕೃಷ್ಣನ ಈಡಾಗುವುದೇನು? ಇಲ್ಲವೇ ಹೇ ಮೊಡಮತಿ, ಪ್ರಾಣಪತಿ, ಬಹುನಿಷ್ಠ ಎಂಬ ಯಾತಕ್ಕೆ ಭಕ್ತ ಮಾತುಗಳನ್ನು ನಾಡುವೆ ತಪ್ಪನೆಂದಿ ಈ ಮಾತಿಗೆ ಭಕ್ತನೆಂದು ನಾನು ಒಪ್ಪುವುದಿಲ್ಲವೆಂದೆ. ನಾನು ಕೇಳುವುದಿಲ್ಲವೆಂದೆ. ನಾನು ಬಿಡುವುದಿಲ್ಲವೆಂದೆ. ನಾನು ಸರ್ವತ ಹೋಗಲು ಬಿಡಬಲ್ಲವೆಂದೆ. ನಾನು ಅದನ್ನು ಹೇಳ್ತಿರೋದು ನೀನು ಹೋಗುವುದಕ್ಕೆ ನಾನು ಸಹ ಬಿಡುವುದಿಲ್ಲವೆಂದೆ. ನಾನು ಕೇಳುವುದಿಲ್ಲವೆಂದೆ. ಪ್ರಾಣೇಶ್ವರಿ, ನೀನು ಕೇಳಬೇಡ, ನಾನು ಬಿಡುವುದಿಲ್ಲ. ಬರೀ ಎಲ್ಲೇ ಮುಗಿಲಿ ನಮ್ಮನ್ನ. ಮತ್ತೆ ಸುಮ್ಮನೆ ನನ್ನ ಕಾಯ್ದುಕೊಂಡು ಸುಂದರಿ. ಆಗುವುದಿಲ್ಲ. ನಾನು ಕೇಳೋದಿಲ್ಲ ಕಾಂತಿ. ಪ್ರಿಯ, ಹೇಳಲೆ ಅದು ಸರಳವಾಗಿಯೋ ಸುಂದರಿ. ಸವಿಸ್ತಾರವಾಗಿ ಕೇಳುವೆಯಾ? ಹೌದು ಸುಂದರಿ. ಹೇಳುವೆ, ಕೇಳು. ಹೇಳು ಸುಂದರಿ.
ಪ್ರಕಾರ ಮಾಡಿರ್ತಾರೆ. ದಮ್ಮೂರು ಕೇಶವ ರೆಡ್ಡಿ ಇವರು ದುಶ್ಯಾಸನ ಪಾತ್ರ ಮಾಡಿದಂತವರು 10,000 ರೂಪಾಯಿ ಮತ್ತು ಭೀಮನ ಪಾತ್ರ ಮಾಡಿದಂತವರಿಗೆ 5,000 ರೂಪಾಯಿ ಎಂದು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಜಾಲಿಬಂತಿ ಪ್ರಕಾಶ್ ಇವರು ದುಶ್ಯಾಸನ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿ ಮಾಡಿರ್ತಾರೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ರುದ್ರೇಶ್ವರ, ಉದಯೇಶ್ವರಿ, ಕಾಠ, ಕಾಂತಿ, ವಲ್ಲಭ, ಅಲ್ಲವೇ ದ್ರೌಪದಿಯನ್ನು ಹೇತರಲು ಹೋಗಬೇಡ ಎಂದು ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಸಹ ನಿನ್ನ ಹಠವನ್ನು ಬಿಡುತ್ತಿಲ್ಲವಲ್ಲ. ಸಹಜವಾಗಿ ಬಿಡುವುದಿಲ್ಲ ಕಾಂತಿ. ನಲ್ಲ ಅಲ್ಲಿ ಪರಮ ಪತಿವ್ರತಿಯಾದ ಆ ದ್ರೌಪದಿ ಸಣ್ಣ ಮನಸ್ಸು ಮಾಡಿ ಕಣ್ಣೀರರಿಸಿದರೆ ನಮಗೆ ಒಳ್ಳೆಯದಾಗಲಾರದು. ಹೇ ಕಾಂತಿ, ಕಾಠ, ಕಾಂತಿ, ಕಷ್ಟವು ಕಟ್ಟಿಟ್ಟ ಬುದ್ಧಿ ಎಂದು ತಿಳಿದುಕೋ. ಆದ್ದರಿಂದ ಈ ನಿನ್ನ ಹಠವನ್ನು ಬಿಡು, ನನ್ನ ಮಾತಿಗೆ ಮನ ಕೊಡು ಕಾಠ ಗುಣವಂತ. ಹೇ ಪ್ರಾಣವಲ್ಲಭೆ, ಪ್ರಾಣವಲ್ಲವ ಉಲ್ಲಲೋಚನೆಯಾದ ಪಾಂಚಾಲಿಗಳನ್ನು ಈ ಸಭಾಸ್ಥಾನದಿ ಮಾನಹೀನ ಮಾಡದಿರು ಎಂದು ಕರಮಗದಿ ನನಗೆ ನೀತಿಯನ್ನು ಕರಮರಿವೆ. ಅಂದರೆ ಸುಂದರ, ಎಲ್ಲರೂ ಖಂಡಿತನಾದ ವಿದ್ಧವನಾದ ನಮ್ಮಣ್ಣನ ಮಾನವಂಚನೆ ಮಾಡಿದ್ದ ನಿನಗೆ ಧನವೇನೆ ನಾರಿ ಹಾಡದರೆ ಈ ಮಾತವನ್ನ ತಂದು ಸಾರಿ. ಪ್ರಿಯ, ಹೇ ವಲ್ಲಭ, ಅಲ್ಲವೇ ನಲ್ಲ ಅಲ್ಲೇ ಕೇಳು, ಚೆನ್ನಾಗಿ ಹೇಳು. ಸತಿಯರಾದ ಎನ್ನ ಮಾತಿಗೆ ಬೆಲೆ ಕೊಡುವುದಿಲ್ಲವೇ? ಸತಿಯಳ ಮಾತಿಗೆ ಬೆಲೆ ಕೊಡುವ ಮುಂಚೆ ಅಣ್ಣನ ಮಾತಿಗೆ ಬೆಲೆ ಕೊಡುವುದು ನಮ್ಮ ಕುರುಕುಲ ವಂಶದಲ್ಲಿರುವುದು ಸುಂದರಿ. ಹಾಗಾದರೆ ನನ್ನನ್ನು ಲಗ್ನ ಮಾಡಿಕೊಳ್ಳಬಾರದಾಗಿತ್ತು ನೀನು. ನಾನು ಮೊದಲು ನಿನ್ನನ್ನು ಈ ಲಗ್ನ ಮಾಡಿಕೊಳ್ಳುವಾಗ ಈ ಮಾತನ್ನು ನೀನು ಕೇಳಲಿಲ್ಲ ಸುಂದರಿ. ನನಗೇನು ಗೊತ್ತು, ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಪ್ರಿಯ, ಹೇ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಹೆಂಡತಿಯ ಮಾತನ್ನು ಕೇಳುವರಲ್ಲವೇ? ಅದರಂತೆ ನೀನು ಸಹ ನನ್ನ ಮಾತನ್ನು ಕೇಳೇ ಎಂದು ತಿಳಿದುಕೊಂಡಿದ್ದೆ ನಾನು. ಸುಂದರಿ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರ, ಉದಯೇಶ್ವರಿ, ಸತಿಯಳ ಮಾತಿಗೆ ಬೆಲೆ ಕೊಡು. ಈ ದ್ರೌಪದಿ ಆಸೆಯನ್ನು ಮರೆ ಮಾಡು. ಸರ್ವದಾ ದ್ರೌಪದಿ ಆಸೆಯನ್ನು ಮರೆ ಮಾಡುವುದಿಲ್ಲ ಸುಂದರಿ. ಹೇಳಲೇ? ಚೆನ್ನಾಗಿ ಹೇಳು ಸುಂದರಿ. ಕೇಳುವೆಯಾ? ಚೆನ್ನಾಗಿ ಕೇಳುವನು ಸುಂದರಿ. ಸತಿಯಳ ಮಾತಿಗೆ ಎಷ್ಟು ಹೇಳಿದರೂ ಮನವಿಲ್ಲ. ಸರಿಯಲ್ಲ
ಗುಡದೂರು ಬಸವರಾಜ್ ಅವರು ದುಶ್ಯಾಸನ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿ ಮತ್ತು ಒಂದು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ರಮಾರೆಡ್ಡಿ ಅವರು ದುಶ್ಯಾಸನ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿ ಮಾಡಿರ್ತಾರೆ. ಅದೇ ರೀತಿ ಗೋನಾಳು ಮೇನೇಜರ್ ಅಭಿಮಾನ್ಯ ಕಾಲದಲ್ಲಿ ಮೇನೇಜರ್ ಆದಂತವರು ಸುಮಕ್ ಅವರಿಗೆ 101 ರೂಪಾಯಿ ಮತ್ತು ಸಾರಥಿ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಅವರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಪವನಗೌಡರು ಕೃಷ್ಣಾರೆಡ್ಡಿ ಇವರು ಒಂದು ಬಂಗಾರದ ಉಂಗುರವನ್ನು ದುಶ್ಯಾಸನ ಪಾತ್ರ ಮಾಡಿದಂತವರಿಗೆ ಬಹುಮಾನ ಪ್ರಕಾರ ಮಾಡ್ತಾರೆ. ಬಾಗಿಲು ಕೊಮರಪ್ಪ ಇವರ ಮ್ಯಾನೇಜರ್ ಆದಂತ ಹಿಮಂತ್ ರೆಡ್ಡಿ ಅವರಿಗೆ 501 ರೂಪಾಯಿ ಮಾಡಿರ್ತಾರೆ. ಆಗ್ಬಿಡ ಪ್ರಾಣಪತಿ, ನಾನು ಎಷ್ಟು ವಿಧ ವಿಧವಾಗಿ ಬೇಡಿಕೊಂಡರೂ ಸಹ ನೀನು ಒಂದೇ ಹಠವನ್ನು ಹಿಡಿದಿರುವೆಯಲ್ಲ. ಸಹಜವಾಗಿದ್ದುನಲ್ಲ ಸುಂದರಿ. ಪ್ರಾಣೇಶ್ವರಿ ನಲ್ಲಿ ಭೀಮನ ವಿಚಾರ ಗೊತ್ತಿಲ್ಲದೆ ಹೋಗುವುದು ನಿನಗೆ ಸರಿಯಲ್ಲ. ಗೊತ್ತಿತ್ತದ ಹೋಗುವನು ನಂದೇನು ಮಾಡುವನು ಸುಂದರ? 1000 ಹೋಳು ಮಾಡಿ ಎಸೆಯುವನು. ಆದ್ದರಿಂದ ಸತಿಯರ ಎನ್ನ ಮಾತಿಗೆ ಮನಗಳು ನಿನ್ನ ಹಠವನ್ನು ಬಿಟ್ಟು ಬಿಡು ಪ್ರಾಣೇಶ, ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಸರ್ವಥಾ ಬಿಡುವುದಿಲ್ಲ. ಅಹೇ ಕಾಂತೆ, ನಿನಗೆ ಹಿಡಿದಿರುವುದು ಮಧ್ಯಪ್ರಸ್ಥರಾದ ಆ ಪಾಂಡವರ ಶಿಷ್ಯ ಸರ್ವತ ಇಲ್ಲ ಕಾಂತ. ಏನು ಹೇಳಿದೆ? ಸರ್ವತ ಇಲ್ಲವೆಂದು ಹೇಳಿದೆ. ಬಹಿರಿಯ ತಿಂಡಿ ಭಾಗದ ಭೀಮನ ಭಯಕ್ಕೆ ಅಂಜಿಕೊಂಡ ದ್ರೌಪದಿಯ ಮಾನವ ಬಂಡು ಮಾಡದೆ ಎದೆಗುಂದಿ ಬಿಡುವುದೇ? ಏ ಮೊಡಮತಿ, ಆ ತಿಂಡಿ ಭಾಗದ ಭೀಮನ ಭಯವು ನನಗೆ ಕಿಂಚತ್ತಾದರೂ ಇಲ್ಲ. ಕಾಂತೆ ಬಿಡು ನಿನ್ನ ಮಾತದ ಭ್ರಾಂತಿ. ಪ್ರಾಣೇಶ್ವರಿ, ನಿನ್ನ ಹಠವನ್ನು ಬಿಡುವುದಿಲ್ಲವೆಂದು ಹೇಳುತ್ತಿರುವೆಯಾ? ಸರ್ವಥ ಬಿಡುವುದಿಲ್ಲ ಎಂದು ಹೇಳ್ತಿರುವಂತೆ. ಪ್ರಾಣೇಶ್ವರಿ, ನಾನು ನಿನಗೆ ಒಲಿದು ಬಂದಿರುವೆನಲ್ಲವೇ? ಏನು ಸುಂದರಿ? ನಾನು ನಿನಗೆ ಸತಿಯಾಗಿ ಒಲಿದು ಬಂದಿರುವೆನು. ಹೌದು ಸುಂದರಿ. ಇಲ್ಲ ಒಂದರೆ ಯಾರು? ಮತ್ತೆ ನನ್ನ ಮಾತು ಧಿಕ್ಕಾರ ಮಾಡುವುದು ಸರಿಯಲ್ಲವಲ್ಲ? ನೀನು ನನಗೆ ಪದೇ ಪದೇ ಹೇಳುತ್ತಿರುವುದು ಸರಿಯಲ್ಲ. ಪ್ರಾಣೇಶ್ವರಿ, ಹೃದಯೇಶ್ವರಿ, ಕಾಂತೆ, ನಲ್ಲೇ ಹೇಳುವಿನ ಕೇಳು. ಚೆನ್ನಾಗಿ ಹೇಳಬೇಕೆ? ನಾನೊಲಿದೆನು
ಹೌದು ಸುಂದರಿ, ನನ್ನ ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಂಡೆ. ಅರ್ಥ ಮಾಡಿಕೊಂಡೆನು ಸುಂದರಿ. ನಾನು ಹೇಳುವ ಮಾತನ್ನೇ ಧಿಕ್ಕಾರ ಮಾಡಿದೆ. ನಮ್ಮ ಅಣ್ಣನ ಹಾಕಿರುವುದು ಸುಂದರಿ. ಪ್ರಿಯ, ನೀವೇ ಈ ಮನಸ್ಸು ನಲ್ಲ ಎಂದು ಕೂಡಿದೆ. ಲಾ 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 ವಿ ವೆಂಕಟರೆಡ್ಡಿ ಇವರು ದುಶ್ಯಾಸನ ಪಾತ್ರ ಮಾಡಿದಂತೆ ಸುರೇಶ್ವರ, ವಲ್ಲಭ, ಅಲ್ಲವೇ ನಾನು ಎಷ್ಟೇ ಹೇಳಿದರೂ ನೀನು ನಿನ್ನ ಹಠವನ್ನು ಬಿಡುತ್ತಿಲ್ಲವಲ್ಲ. ಸರಳ ಬಿಡುವುದಿಲ್ಲ ಸುಂದರಿ. ಕಾಂತ, ಕಾಂತಿ, ಸತಿಯರಾದ ಎನ್ನ ಮಾತನ್ನೇ ಧಿಕ್ಕಾರ ಮಾಡಿದರೆ ಧೈರ್ಯ ಮೆರೆದಿರುವ ಆ ಭೀಮೇಶ್ವರನು ನಿನ್ನ ನಡತೆಯನ್ನು ಎಂದಿಗೂ ಮೆಚ್ಚಲಾರನೆಂದು ತಿಳಿದುಕೋ. ನಾ ಭೀಮೇಶನು ನನಗೆ ಮೆಚ್ಚಿದರೂ ಚಿಂತೆ ಇಲ್ಲ, ಆ ನನ್ನ ಅಣ್ಣನ ಹಾಕಿ ಬಿಡುವುದಿಲ್ಲ. ಆದರೂ ಸಹ ದೇವರ ಕೃಪೆ ಇದ್ದರೆ ಮಾತ್ರ ನೀನು ಗೆಲ್ಲುವುದು. ನಿನ್ನ ಹಠವನ್ನು ಬಿಡು, ಎನ್ನ ಮಾತಿಗೆ ಮನಗಳು. ಎನ್ನೊಂದಿಗೆ ಅರಮಂದಿರಕ್ಕೆ ಬಾ ಪ್ರಿಯ, ಮುಗಿವಿನು ನಿನಗೆ ಕೈಯ. ಏ ಪ್ರಾಣವಲ್ಲವೇ, ದೃಢವಾಗಿ ಎನ್ನ ಸಿಂಹ ಧ್ವನಿಗೆ ಗಿರಿ ಪರ್ವತಂಗ ಎಂದಾಡಿದವು. ಎನ್ನ ಪರಾಕ್ರಮಕ್ಕೆ ಈ ಪದವಿಯು ಗಡಗಡ ನಡಗಿಸಿ ಸಿಡಿಲು ಗತ್ತನೆಯಿಂದ ಕಟ್ಟಿಸುತ್ತಾರೆ. ತಗನಾದ ಬುಡರಾಯನ ತಡಬಡದ ನಡೆ ತಂದು ಬಿಡಬಿಡೆಂದು ಬಿಡಿಸಿದರು. ಆಚೆ ನಿನ್ನ ಮಾತನ್ನು ಸರಳತ ಕೇಳುವುದಿಲ್ಲ. ಹೌದು ಸುಂದರಿ. ಪ್ರಾಣೇಶ್ವರ, ನೀನು ನನ್ನ ಮಾತು ಕೇಳೋದಿಲ್ಲದ ಮೇಲೆ ನಾನೇತಕ್ಕೆ ನಿನ್ನ ಮಾತು ಕೇಳಬೇಕು? ಪತ್ನಿಯಾದ ಕಾರಣ ಪತಿಯ ಮಾತು ಹಾರಿಸಬೇಕು ಸುಂದರಿ. ಓಹೋಹೋ, ಸತಿಯಾದವಳು ಪತಿಯ ಮಾತಿನಂತೆ ನಡೆದುಕೊಳ್ಳಬೇಕು. ಪತಿಯಾದವನು ಸತಿಯ ಮಾತನ್ನೇ ಧಿಕ್ಕಾರ ಮಾಡಬೇಕು ಅಲ್ಲವೇ? ಹೌದು ಸುಂದರಿ. ಕಾಂತ, ಕಾಂತಿ, ಧಿಕ್ಕಾರ ಇರಲಿಂದ ಶಾಸನಕ್ಕೆ. ಎಂತ ಸುಂದರಿ? ಸತಿಪತಿ ಅಂದ್ರೆ ದೇಹ ಎರಡಾದರೂ ಜೀವ ಒಂದೇ ಎಂಬ ಭಾವನೆ ಇರಬೇಕು. ದೇಹ ಏನಾದರೂ ಜೀವ ಒಂದು ಭಾವನೆವಲ್ಲ ಇಲ್ಲವೆಂದು ಅಂದವರಿದ್ದಾರೆ ಸುಂದರಿ. ನೀನೇ ನಾನು ಹಾಗೆಲ್ಲ ಹೇಳಲ್ಲ ಸುಂದರಿ. ಆಗ ಹೇಳುತ್ತಿಲ್ಲ, ಅದೇ ರೀತಿ ನಡೆದುಕೊಳ್ಳುತ್ತಿರುವೆ. ನೀನು ಹಾಗೆ ಹೇಳಿದ್ರೆ ನಾನೇನು ಮಾಡಲಿ ಸುಂದರಿ? ಕಾಂತ, ಕಾಂತಿ, ನಿನಗಾಗಿ ಸಿಂಧೂರ ಮಾಲೆಯನ್ನು ತಂದಿರುವೆನು. ಶಿರಬಾಗು ಆರವನ್ನು ಧರಿಸು. ಆ ದ್ರೌಪದಿ ಹೇಳುತ್ತಿರುವ ಆಸೆಯನ್ನು ಮರೆ ಮಾಡಿಸು. ನೀನು ತಂದಿರುವ ಈಗ ಸಣ್ಣ ಮಲ್ಲಿಗೆ, ದುಂಡು ಮಲ್ಲಿಗೆ, ಸಿಂಧೂರ ಮಲ್ಲಿಗೆ ಮತ್ತು ಮುಂತಾದ ಮಲ್ಲಿಗೆಯನ್ನು ಹಾರವನ್ನು ನಿನ್ನ ಪತಿಯಾದ ಕೊರಳಿಗೆ ಧರಿಸುತ್ತಾರೆ. ಕಾಂತಿ, ಪ್ರಿಯ, ಆರ ಧರಿಸಿಕೊಂಡಿರುವೆಯಲ್ಲವೇ? ದ್ರೌಪದಿ ಹೇಳುತ್ತಿರುವ ಆಸೆಯನ್ನು ಮರೆ ಮಾಡಿಬಿಡು. ಹಾಗಾದರೆ ನೀನು ಅಂದ ಈ ಸಣ್ಣವಾದ ದುಂಡು ಮಲ್ಲಿಗೆ ಹಾರಕ್ಕೆ ನಾನು ಮನಸೋರುವುದಿಲ್ಲ ಸುಂದರಿ. ಕಾಂತ, ಕಾಂತಿ, ಹೇಳಲೇ? ಅದೇನು ಸವಿಧಾನ ಕೇಳುವೆಯಾ? ಕೇಳೋಣ ಸುಂದರಿ. ಸಿಂಧು ಸಿಂಧೂರ ಮಲ್ಲಿಗೆ, ಸಂದೇಹ ಮಲೆ ಮಲ್ಲಿಗೆ. ಸಿಂಧು ಸಿಂಧೂರ ಮಲ್ಲಿಗೆ, ಸಂದೇಹ ಮಲೆ ಮಲ್ಲಿಗೆ. ಎದೆ ತಾಳದಲ್ಲಿ ಬಾಳಬೇಕು ನಾನು, ಎದೆ ತಾಳದಲ್ಲಿ ಒನಾಡುತ್ತೇವೆ ನಾನು. ಮಿಲಿಯಲ್ಲಿ ಮಧುರ ಮನವಶಿ.
ಹೌದಲ್ಲವೇ? ಹೌದಿಲ್ಲವೆಂದು ಹೇಳಿದವರು ಯಾರು ಸುಂದರಿ? ಪತಿಯ ಶ್ರೇಯಸ್ಸನ್ನು ಬಯಸುವುದು ಸತಿಯಾದ ಎಲ್ಲ ಧರ್ಮವಿರುವುದು. ಆದ್ದರಿಂದ ನಿನ್ನ ಕಾರ್ಯವು ಜಯವಾಗಲೆಂದು ಜಯದಾರತಿನಿ ಎತ್ತುವೆನು. ಪೀಠವನ್ನ ಅಲಂಕರಿಸಿ. ಎನ್ನ ಮನಸ್ಸಿಗೆ ಆನಂದವಾಯಿತು. ಏನ್ ಜೀವ ಇದಿರೋ ಯಪ್ಪ, ಗಂಡ ಹೆಣ್ಣು ಜೀವನ. ಕೊರ್ಲಗುಂದಿ ಗ್ರಾಮದ ಗ್ರಾಮವನ್ನು ಓ ಮಹೇಂದ್ರ ರೆಡ್ಡಿ ಇವರು ಈ ಸಾರಥಿ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕೊರ್ಲಗುಂದಿ ಗ್ರಾಮದ ಗ್ರಾಮವನ್ನು ಓ ಮಹೇಂದ್ರ ರೆಡ್ಡಿ ಅವರು ಈ ಸಾರಥಿ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರಿಗೆ ನಮ್ಮ ಪೂರ್ಣ ಅಭಿನಂದನೆಗಳು. ಜಯವಾಗಲೆಂದು ಜಯದಾರತಿನ ಎತ್ತಿರುವೆನೋ. ಕ್ಷೇಮವಾಗಿ ಹೋಗಿ ಬಾ ಕಾಂತ ಮಹಾಗುಣವಂತ. ನಿನ್ನ ಇಷ್ಟದಂತೆ ಆಗಲಿ ಕಾಂತೆ ಸದ್ಗುಣವಂತೆ. ವಿ ದೊಡ್ಡ ಕೇಶವರಣ್ಣವರು ಅರ್ಜೆಂಟ್ ಆಗಿ ವೇದಿಕೆ ಮೇಲೆ ಬರಬೇಕಾಗಿವಂತೆ. ವಿ ದೊಡ್ಡ ಕೇಶವರಣ್ಣವರು ಮತ್ತು ವೈ ಹಿಮಂತ ರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವರು ಇವರು ಅರ್ಜೆಂಟ್ ಆಗಿ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ